ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರೋಹಿಣಿ ಕನ್ನಡ ವ್ಲಾಗ್ಸ್. ತುಂಬ ದಿನದಿಂದ ನನಗೆ ವಿಡಿಯೋನ ಮಾಡಿ ಹಾಕ್ಲಿಕ್ಕೆ ಆಗ್ತಾ ಇರಲಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ. ಇವತ್ತು ಬಂದು ನಮ್ಮ ಫ್ಯಾಮಿಲಿ ಒಂದು ಮದುವೆ ಇತ್ತು, ರಿಸೆಪ್ಷನಿಗೆ ಹೋಗ್ತಾ ಇದ್ದೀವಿ. ಹೋಗೋದು ಟಿಪ್ ಟೂರ್ ಹತ್ರ ಹೋಗಬೇಕು, ತುಂಬಾ ದೂರ. ರೆಡಿ ಆಗ್ತಾ ಇದ್ದೆ, ನನ್ನ ಪಾಪನೂ ಕೂಡ ರೆಡಿ ಮಾಡಿದ್ದೆ, ನಾನು ಕೂಡ ರೆಡಿ ಆಗ್ತಾ ಇದ್ದೀನಿ. ನಮ್ಮ ಹಸ್ಬೆಂಡು ಇನ್ನೂ ಬಂದಿರಲಿಲ್ಲ, ಆಫೀಸಿಂದ ಬರ್ತೀನಿ ಅಂತ ಹೇಳಿದರು. ಅವ್ರು ಬರೋಷ್ಟರಲ್ಲಿ ನಾವು ರೆಡಿ ಆಗ್ತಾ ಇದ್ದೀವಿ. ನಮ್ಮ ತಮ್ಮ ಕೂಡ ಬಂದಿದ್ದ, ಅವನು ಕೂಡ ಬರ್ತಾ ಇದ್ದಾನೆ. ತುಂಬ ದೂರದ ಸಂಬಂಧಿ ಏನಲ್ಲ, ನಮ್ಮ ಹತ್ತಿರದವರೇ. ಅಂದರೆ ನಮ್ಮ ಅತ್ತೆ ಮಗಳ ಮದುವೆಗೆ ನಾವು ಹೋಗ್ತಾ ಇರೋದು. ಸೊ ನಾವು ಇಲ್ಲಿಂದನೇ ನಮಗೆ ಹತ್ತಿರ ಆಗೋದ್ರಿಂದ ನಾನು ಊರಿಗೆ ಹೋಗಿಲ್ಲ. ಶಿವಮೊಗ್ಗದಿಂದ ಮತ್ತೆ ತುಂಬ ದೂರ ಆಗುತ್ತೆ ಅಂತ ಹೇಳಿ ಈ ಕಡೆಯಿಂದನೇ ಹೋಗೋಣ ಅಂತ ಊರಿಗೆ ಹೋಗಿಲ್ಲ, ಇಲ್ಲಿಂದನೇ ಹೋಗ್ತಾ ಇದ್ದೀನಿ. ಇನ್ನೊಂದು ಏನಂದರೆ, ನನಗೆ ಕ್ಯಾಮ್ರಾ ಆನ್ ಆಗಿರೋದು ಗೊತ್ತೇ ಇರಲಿಲ್ಲ. ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೆ. ನಮ್ಮ ತಮ್ಮನೂ ಬಂದ, ಅವನು ಕೂಡ ರೆಡಿ ಆಗಬೇಕು. ಸೊ ಕಾರೆಲ್ಲ ಕ್ಲೀನ್ ಮಾಡ್ತಾ ಇದ್ದ ಹೋಗೋದಕ್ಕೆ. ಹೋಗೋ ಅರ್ಜೆಂಟಲ್ಲಿ ಕಿವಿದೆಲ್ಲ ಮಿಸ್ ಮಾಡಿಕೊಂಡು ಮತ್ತೆ ಅದನ್ನು ಹುಡ್ಕೊಂಡು ಹಾಕ್ಕೊಂಡೆ. ತುಂಬಾ ಟೈಮ್ ಆಗೋಯ್ತು, ಬೇಗನೆ ಬಿಡಬೇಕು ಅಂದ್ಕೊಂಡ್ವಿ, ಕೊನೆಗೂ ಆಗಲೇ ಇಲ್ಲ, ತುಂಬಾ ಲೇಟ್ ಆಗೋಗಿತ್ತು. ನಾವು ಅಲ್ಲಿ ಹೋಗೋಷ್ಟರಲ್ಲೇ ಲೇಟ್ ಆಗಿಬಿಡ್ತು. ಅಷ್ಟರಲ್ಲಿ ನಮ್ಮ ಹಸ್ಬೆಂಡ್ ಕೂಡ ಬಂದರು. ಅವರು ಇನ್ನೂ ಏನೂ ರೆಡಿ ಆಗಿರಲಿಲ್ಲ, ಬಂದು ರೆಡಿ ಆಗ್ತಾ ಇದ್ದಾರೆ. ರಿಸೆಪ್ಷನ್ಗೆ ನಾನು ಈ ಸೀರೆನ ಉಟ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ಬ್ಲೌಸ್ ಸ್ಟಿಚ್ ಮಾಡಿಸಿದ್ದೀನಿ, ಹಾಗೆ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ. ಇವಾಗ ಎಲ್ಲ ರೆಡಿ ಆಗಿಬಿಟ್ಟು ಹೊರಡ್ತಾ ಇದ್ದೀವಿ. ಹೋಗ್ತಾ ದಾರಿಲಿ ನಾವು ಒಂದು ದೋಸೆನ ತೊಗೊಂಡ್ವಿ ಮಗುಗೋಸ್ಕರ. ಯಾಕಂದರೆ ನಾವು ಅಲ್ಲಿಗೆ ಹೋಗೋಷ್ಟರಲ್ಲಿ ತುಂಬ ಲೇಟ್ ಆಗಿಬಿಡುತ್ತೆ ಅಂತ ಗೊತ್ತಿತ್ತು. ಅದಕ್ಕೆ ಏನಾದರೂ ತಿನ್ನಿಸ್ಕೊಂಡು ಕರ್ಕೊಂಡು ಹೋಗೋಣ ಅಂತ ಹೇಳಿ ದೋಸೆನೇ ತೊಗೊಂಡಿದ್ದೆ. ಬರ್ತಲ್ವಾ ಫ್ರಂಟ್ ನೋಡು, ನೀರು ತುಂಬ ಗೊತ್ತದ. ಫ್ರಂಟ್ ಆನ್ ಆಗಿದೆ, ಫ್ರಂಟ್ ಇದೆ. ಆದ್ಮೇಲೆ 4 ಇಂಡಿಕೇಟರ್ ಹಾಕಿದ್ದೀನಣ್ಣ. 4 ಇಂಡಿಕೇಟರ್ ಹಾಕಿದ, ರೈಟ್ ಸೈಡ್ ಹಾಕಿದ್ದೀನಿ ನೋಡು. ಎಂತಮ್ಮ ಈ ಕಡೆ ಜಂಪ್ ಆದಂಗ ಹೊಡಿತಾರೆ ನೋಡ್ತೇವೆ. ಪಾಸಿಂಗ್ ಲೈಟ್ ಎಲ್ಲ ಪಟಕ್ ಅಂತದೆ ಕಣ್ಣು. ಮೈಸೂರು ರೋಡ್ ಹೋಗಿಲ್ವಾ? ಕನಕಪುರ ರೋಡ್ ಅಲ್ಲ, ಬೋಣೆ ಮುದ್ದ. ನಾವು ಬರೋಷ್ಟರಲ್ಲಿ ಟೈಮು 10 ಗಂಟೆ ಏನೋ ಆಗಿತ್ತು. ಅಷ್ಟರಲ್ಲಿ ಎಲ್ಲರೂ ಕೂಡ ಬಂದು ಹೋಗ್ತಾ ಇದ್ರು. ಲಾಸ್ಟಲ್ಲಿ ಬಂದ್ವಿ ನಾವು. ಅದೇ ಟೈಮ್ಗೆ ಊರಿಂದ ಬಸ್ ಮಾಡಿಸಿದ್ರು, ಅವರು ಕೂಡ ಆವಾಗಲೇ ಬಂದರು. ನಾವು ಬರೋ ಟೈಮಲ್ಲೇ ನಮ್ಮ ಅಪ್ಪ ಅಮ್ಮ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಇವರು ನಮ್ಮ ಅತ್ತೆ ಮಗಳು, ಇವ್ರ ತಂಗಿದೇ ಮದುವೆ ಆಗ್ತಾ ಇರೋದು. ಊಟಕ್ಕೆ ತುಂಬಾ ಲೇಟ್ ಆಗೋಗಿತ್ತು. ನಾವು ಬರೋದೇ ಲೇಟಾಗಿ ಬಂದುಬಿಟ್ವಿ. ಎಲ್ಲರೂ ಊಟ ಮಾಡ್ಕೊಂಡು ಹೋಗಿಬಿಟ್ಟಿದ್ರು. ಅದಕ್ಕೆ ಊಟ ಮಾಡೋಣ ಅಂತ ಹೇಳಿ ಬಂದ್ವಿ ಎಲ್ಲರೂ ಫಸ್ಟು. ಆಮೇಲೆ ಫೋಟೋಸ್ ಎಲ್ಲ ತೆಗೆಸ್ಕೊಳ್ಳೋಣ ಅಂತ ಊಟಕ್ಕೆ ಅಂತ ಬಂದಿದ್ದೀವಿ. ಇವಾಗ ಫ್ಯಾಮಿಲಿಯವ್ರು ಅಷ್ಟೇ ಇರೋದು, ಎಲ್ಲರೂ ರಿಸೆಪ್ಷನಿಗೆ ಬಂದು ಹೋಗಿದ್ದಾರೆ. ಯಾಕಂದರೆ ನಾಳೆ ಧಾರೆ ಇರೋದು. ಧಾರೆನ ಮುಗಿಸ್ಕೊಂಡು ನಾವೆಲ್ಲ ನಾಳೆನೇ ಹೊರಡ್ತೀವಿ. ಇವತ್ತಿಲ್ಲೇ ಸ್ಟೇ ಆಗೋದು. ಊಟ ಎಲ್ಲ ಮುಗಿಸ್ಕೊಂಡು ಆಚೆ ಕಡೆ ಬಂದಿದ್ವಿ. ಫುಲ್ ಸೆಕೆ ಇತ್ತು. ಆಚೆ ಕಡೆ ತಣ್ಣಗೆ ಗಾಳಿ ಎಲ್ಲ ಬೀಸ್ತಾ ಇತ್ತು, ಮತ್ತು ಕುತ್ಕೊಳ್ಳೋದಕ್ಕೂ ಎಲ್ಲ ಚೆನ್ನಾಗಿತ್ತು. ಬಂದುಬಿಟ್ಟು ಸ್ವಲ್ಪ ಫೋಟೋಸ್ ಏನಾದರೂ ತೊಗೊಳ್ಳೋಣ ಅಂತ ವೀಡಿಯೋಸ್ ಎಲ್ಲ ಮಾಡ್ತಾ ಇದ್ದೆ.
ಜಾಗನೂ ತುಂಬ ವಿಶಾಲವಾಗಿತ್ತು. ನನ್ನ ಮಗ ಫುಲ್ ಆಟ ಆಡ್ಕೊಂಡಿದ್ದಾನೆ. ಆಚೆ ಕಡೆ ಬಂದುಬಿಟ್ಟು ಸ್ವಲ್ಪ ರೀಲ್ಸ್ ಎಲ್ಲ ಮಾಡ್ತಾ ಇದ್ವಿ. ರಾತ್ರಿ ಮಲ್ಗೋಷ್ಟರಲ್ಲಿ ಲೇಟಾಗಿ ಹೋಗಿತ್ತು. ಫೋಟೋಸು ರೀಲ್ಸ್ ಎಲ್ಲ ಮಾಡ್ತಾ ಇದ್ವಿ. ಮಲ್ಗೋದೇ ಟೈಮ್ 1 ಗಂಟೆ ಏನೋ ಆಗೋಗಿತ್ತು. ಅದರಲ್ಲೂ ನಿದ್ದೆ ಕೂಡ ಬರ್ತಾ ಇರಲಿಲ್ಲ, ಸೊಳ್ಳೆ ಬೇರೆ ಕಚ್ತಾ ಇತ್ತು. ಬೆಳಗ್ಗೆ ಬೇಗ ಎದ್ಬಿಟ್ಟು ರೆಡಿಯಾಗಿ ಟಿಫನ್ ಮಾಡೋಣ ಅಂತ ಹೇಳಿ ಬಂದಿದ್ವಿ. ಟೊಮೊಟೊ ಬಾತ್ ಏನೋ ಮಾಡಿದ್ರು, ಟೊಮೊಟೊ ಬಾತು ಪಲಾವ್ ಏನೋ ಮಾಡಿದ್ರು, ತಿಂತಾ ಇದ್ವಿ. ತಲೆ ಇದು ಬೆಳಗ್ಗೆ ತಾಳಿ ಕಟ್ಟೋದಕ್ಕೆ ಎಲ್ಲ ಸ್ಟೇಜ್ನೂ ರೆಡಿ ಮಾಡಿದ್ರು. ನಾವು ಕೂಡ ರೆಡಿಯಾಗಿ ಬಂದಿದ್ವಿ. ಇನ್ನೂ ಕರ್ಕೊಂಡು ಬಂದಿರಲಿಲ್ಲ ಹುಡುಗ ಹುಡುಗಿನ. ಟಿಫನ್ ಮಾಡಿಬಿಟ್ಟು ಬಂದ್ವಿ.
ಮಾಡ್ಯಾರಲ್ಲ ಇವರು ಅಲ್ಲಿ. ಫೈನಲಿ ಮದುವೆನ ಮುಗಿಸ್ಕೊಂಡು ಧಾರೆ ಊಟ ಮಾಡ್ತಾ ಇದ್ದೀವಿ. ಊಟನೆಲ್ಲ ಮುಗಿಸ್ಕೊಂಡು ಇವಾಗ ವಾಪಸ್ ಊರಿಗೆ ಹೋಗಬೇಕು. ನಮ್ಮ ಯಜಮಾನ್ರು ಮತ್ತು ನಮ್ಮ ತಮ್ಮ ವಾಪಸ್ ಬೆಂಗಳೂರಿಗೆ ಹೋಗ್ತಾರೆ. ಗುರುವಾರ ಮದುವೆ ಆಗಿರೋದು. ಶನಿವಾರ ಬಂದು ಹುಡುಗಿ ಮನೆಯಲ್ಲಿ ರಿಸೆಪ್ಷನ್ ಇದೆ, ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಬಸ್ಸಲ್ಲಿನೇ. ಇಲ್ಲಿ ಬಂದು ಊಟಕ್ಕೆ ಅಂತ ಹೇಳಿ ನಿಲ್ಲಿಸಿದ್ರು ಬಸ್ನ. ಹಾಗೆ ಹೋಗ್ತಾ ಬಸ್ಸಲ್ಲಿ ಎಲ್ರಿಗೂ ಬೋರ್ ಆಗ್ತಿತ್ತು ಅಂತ ಹೇಳಿ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಬರ್ತಾ ಇದ್ವಿ. ತುಂಬ ಚೆನ್ನಾಗಿತ್ತು. ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಇದ್ರು, ನಾನು ಕೂಡ ಡ್ಯಾನ್ಸ್ ಮಾಡಿದೆ. ತುಂಬ ಚೆನ್ನಾಗಿತ್ತು, ಖುಷಿ ಅನ್ನಿಸ್ತು ಮನಸ್ಸಿಗೆ. ಇದು ಸಾಟರ್ಡೇದು, ಶನಿವಾರ ಫಂಕ್ಷನ್ ಇತ್ತು, ರೆಡಿ ಆಗಿದ್ವಿ. ನಾನು ಈ ಸೀರೆನ ಹಾಕ್ಕೊಂಡಿದ್ದೆ, ನಮ್ಮಮ್ಮನೂ ರೆಡಿ ಆಗ್ತಾಯಿದ್ರು. ರೆಡಿಯಾಗಿ ಇವಾಗ ಅವ್ರ ಮನೆಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ನನ್ನ ಮಗನಿಗೆ ಸಿಂಪಲ್ಲಾಗಿ ಟೀ ಶರ್ಟ್ ಹಾಕಿ ಒಂದು ಜೀನ್ಸ್ ಪ್ಯಾಂಟ್ ಹಾಕಿದ್ದೆ. ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಲೈಕ್ ಮಾಡಿ. ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ವಾಪಸ್ ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ನನ್ನ ಜೊತೆ ನಮ್ಮ ಅಪ್ಪನೂ ಬರ್ತಾ ಇದ್ದಾರೆ ಕಳ್ಸೋದಕ್ಕೆ. ಹಾಯ್ ಮಾಡಿ, ಹಂಗೆ ಕರೆಕ್ಟಾಗಿ ಮಾಡು. ಇಲ್ಲಿ ನೋಡಿ, ಇಲ್ಲಿ